ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ವಿಡಿಯೋದಲ್ಲಿ ಪ್ಯೂ ಲೆಕ್ಚರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಕಂಪಲ್ಸರಿ ಕನ್ನಡ ಪೇಪರ್ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಅಂದರೆ ಕಡ್ಡಾಯ ಕನ್ನಡ ಪತ್ರಿಕೆ ಅಂತ ನಾವು ಕರಿತೀವಿ. ಅಲ್ಲಿ ನೀವು ಯಾವುದೇ PG ಮಾಡಿರ್ಬೋದು ಮತ್ತು BEd ಮಾಡಿರ್ತೀರಲ್ಲ, ನೀವು ಅಪ್ಲಿಕೇಶನ್ ಹಾಕಿದ್ದ ನಂತರ ಇದನ್ನು ಪ್ಯೂ ಲೆಕ್ಚರ್ಸ್ಗೆ ನಿಮ್ಮ ವಿಷಯವಾರು ಅಲ್ಲಿ ಪ್ರತಿಯೊಬ್ಬರಿಗೂ ಏನಪ್ಪ ಅಂದರೆ ಕಡ್ಡಾಯ ಕನ್ನಡ ಪತ್ರಿಕೆ ಬರೆದು ನೆಕ್ಸ್ಟ್ ಹಂತದಲ್ಲಿ ನಿಮ್ಮ ಹಾಸನ ಸಬ್ಜೆಕ್ಟಿಗೆ 300 ಮಾರ್ಕ್ಸ್ಗೆ ನೀವು ಬರೀಬೇಕಾಗುತ್ತದೆ. ಅಲ್ಲಿ ಫಸ್ಟು ಕಡ್ಡಾಯ ಕನ್ನಡ ಪತ್ರಿಕೆ ಫಸ್ಟ್ ಎಕ್ಸಾಮ್ ನಡೆಸ್ತಾರೆ. ಅಲ್ಲಿ 150ಕ್ಕೆ 50 ಮಾರ್ಕ್ಸನ್ನು ತೆಗೆದುಕೊಳ್ಳಲೇಬೇಕು. ಹಾಗಾಗಿರ್ತಕ್ಕಂಥದ್ದು ನಾನು ಆ ಕಡ್ಡಾಯ ಕನ್ನಡ ಪತ್ರಿಕೆ ಮತ್ತು ಬುಕ್ ಲಿಸ್ಟ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಹಾಗಾದರೆ ನೋಡಿ ಸ್ನೇಹಿತರೆ, ಇಲ್ಲಿ SLC ಪರೀಕ್ಷೆಯ ಕನ್ನಡ ಪ್ರಥಮ ಭಾಷೆಯ ಮಟ್ಟದ 150 ಅಂಕಗಳ ಏನಪ್ಪ ಅಂದರೆ ಪರೀಕ್ಷೆ ಇರುತ್ತೆ. ಅಂದರೆ ನೀವು ಆ ಕನ್ನಡ ಗ್ರಾಮರ್ನಲ್ಲಿ ಕೇಳಲಾಗಿರ್ತಕ್ಕಂಥ ಅಂದರೆ ಆ ಪರೀಕ್ಷೆಯಲ್ಲಿ ಪ್ರಮುಖವಾಗಿ ಏನೇನು ಅಂದರೆ SLC ಲೆವೆಲ್ಗೆ ಆಗಿರ್ತಕ್ಕಂಥ ಪ್ರಶ್ನೆಗಳು ಇದ್ದಾವೆ. ಅಂದರೆ ಅಲ್ಲಿ ಏನು ಓದಿದ್ರು ಆ ಮಟ್ಟದಲ್ಲೇ ಇರ್ತಕ್ಕಂಥ ಪ್ರಶ್ನೆಗಳು ಅಂತ ನಾವು ಹೇಳ್ಬೋದು. ಹಾಗಾಗಿ ನಾವು ನೋಡ್ಬೋದು ಅಲ್ಲಿ ಒಟ್ಟು ಅಂಕಗಳಿಗೆ ಎಷ್ಟು ಅನ್ನೋದಾದರೆ 150 ಅಂಕಗಳಿಗೆ ಏನಪ್ಪ ಅಂದರೆ ನೀವು ಪರೀಕ್ಷೆಯನ್ನು ಬರೀಬೇಕು. ಇದು ಕೌಂಟ್ ಆಗಲ್ಲ ನಿಮ್ಮ ಮಾರ್ಕ್ಸ್. ಓನ್ಲಿ ನೀವು ಎಲಿಜಿಬಲ್ ಇದ್ರಿ, ಆ ಕನ್ನಡವನ್ನು ಮಾತಾಡಲು ನೀವು ಅರ್ಹರಿದ್ದೀರ ಅನ್ನೋದ್ರ ಬಗ್ಗೆ ಅವರು ಚೆಕ್ ಮಾಡ್ತಾರೆ. ನೆಕ್ಸ್ಟು ನೋ ನೆಗೆಟಿವ್ ಮಾರ್ಕ್ಸ್. ನೀವು ಸಾಮಾನ್ಯ ಕನ್ನಡ ಪರೀಕ್ಷೆಗೆ ನೆಗೆಟಿವ್ ಮಾರ್ಕ್ಸ್ ಇರುವುದಿಲ್ಲ. ನೆಕ್ಸ್ಟು ಅಲ್ಲಿ MCQ ಮತ್ತು ವಿವರಣೆ ಇರುತ್ತೆ ಅನ್ನೋದು ಬಹಳ ಜನದ ಚರ್ಚೆ. ಈಗ ನೋಡ್ಬೋದು, ಈಗ ಬರ್ತಕ್ಕಂಥ ಎಲ್ಲ ಡಿಪಾರ್ಟ್ಮೆಂಟು KE ಆಗಿರ್ಬೋದು ಮತ್ತು KPSCಯಲ್ಲಿ ಅಷ್ಟು MCQನೂ ಕರೆಯೋದಿಲ್ಲ ಮತ್ತು ವಿವರಣೆನೂ ಕೂಡ ಕರೆಯೋದಿಲ್ಲ. ಅಲ್ಲಿ ಕೆಲವೊಂದು ಸರಿ MCQ ಕೊಡ್ಬೋದು, 150ಕ್ಕೆ 50 ಕೊಡ್ಬೋದು, ವಿವರಣೆನೂ ಕೊಡ್ಬೋದು. ನೀವು ಅಲ್ಲಿ ಬರೆಯಲು ತಯಾರಿರಬೇಕು. ಯಾಕಂದರೆ ಈಗ ಹಲವಾರು ರೀತಿಯಾಗಿರ್ತಕ್ಕಂಥ ಇಂದಿನ ಪರೀಕ್ಷೆಯಲ್ಲಿ 150ಕ್ಕೂ ಹೆಚ್ಚು ಏನಪ್ಪ ಅಂದರೆ MCQ ಬೆನ್ನೆ ಕೊಟ್ಟು ಅವರು ನಿಮ್ಗೆ 50 ಪಾಸಾಗಲು ಹೇಳಿದರು. ಹಾಗಾಗಿ ಈಗ ಬರ್ತಕ್ಕಂತಹ ಸಾಮಾನ್ಯ ಆಗಿರ್ತಕ್ಕಂಥ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಏನಂದರೆ ಗಾದೆ ಮಾತುಗಳನ್ನು ಕೊಡ್ಬೋದು, ಲಘು ಪ್ರಬಂಧ ಕೊಡ್ಬೋದು ಮತ್ತು ಪ್ಯಾಸೇಜ್ ಯಾವ ಕೊಟ್ಟು MCQ ಕೊಡ್ಬೋದು. ಈ ರೀತಿಯಾಗಿರ್ತಕ್ಕಂತಹ ಕ್ವಶನ್ಗಳನ್ನು ಕೇಳ್ತಾರೆ. ಅಲ್ಲಿ ನೀವು ಎರಡಕ್ಕೂ ತಯಾರಿರಬೇಕು. ಒಟ್ಟೇನು 150ಕ್ಕೆ ನೀವು 50 ಅಂಕಗಳನ್ನು ತೆಗೆದುಕೊಳ್ಳಲು ನೀವೇನಪ್ಪ ಅಂದರೆ ಅಭ್ಯಾಸ ಮಾಡಬೇಕಾಗುತ್ತೆ. ಜೊತೆಗೆ ಏನಪ್ಪ ಅಂದರೆ 50 ಮಾರ್ಕ್ಸ್ ಪಾಸಸ್ ಅಂದರೆ ಪಾಸಿಂಗ್ ಮಾರ್ಕ್ಸ್ ಎಷ್ಟಂದರೆ 50. ಹಾಗಾಗಿ ಆ ಮಾರ್ಕ್ಸನ್ನು ನೀವೇನು ಮಾಡಬೇಕು, ತೆಗೆದುಕೊಳ್ಳಲೇಬೇಕಾಗುತ್ತೆ. ನೋಡಿ, ಒಂದು ಜನರಲ್ ಆಗಿ ಹೇಳಬೇಕಾದ್ರೆ ಸಾಮಾನ್ಯ ಕನ್ನಡ ಪರೀಕ್ಷೆಯಲ್ಲಿ ಈಗ ನೀವು ಮಿನಿಮಮ್ ಗ್ರಾಮರ್ ಬಗ್ಗೆ ನೀವು ಗೊತ್ತಿರಬೇಕು. ಏನಪ್ಪ ಅಂದರೆ ಅಲ್ಲಿ ಸಂಧಿಗಳು ಆಗಿರ್ಬೋದು, ಸಮಾಸಗಳಾಗಿರ್ಬೋದು, ಲಘು ಪ್ರಬಂಧ, ಈಗೇನಾದರೂ ಒಂದು ವಿಷಯದ ಬಗ್ಗೆ ಕೊಟ್ಟರೆ ಪರಿಸರ ಮಾಲಿನ್ಯದ ಬಗ್ಗೆ ನಿಮ್ಮ ಏನಪ್ಪ ಅಂದರೆ 5 ಮಾರ್ಕ್ಸಿಗೆ ಏನಪ್ಪ ಅಂದರೆ 100 ಪುಟದಂತೆ ಮೀರದಂತೆ ಬರೀರಿ ಅಂತ ಕೊಡ್ತಾರೆ. ಅಥವಾ ಅಲ್ಲಿ ಜಾಗ ಕೊಡ್ತಾರೆ ಅವರು, ನೀವು ಅಷ್ಟರಲ್ಲೇ ನೀವು ಆನ್ಸರ್ ಮುಗಿಸ್ಬೇಕು. ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳು ಕೊಡ್ತಾರೆ. ಗಾದೆ ಮಾತುಗಳು ಕೊಡ್ತಾರೆ. ಏನಪ್ಪ ಅಂದರೆ ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ ಕೊಟ್ಟಾಗ ನೀವು ಅದನ್ನು ಯಾವ ರೀತಿಯಾಗಿರ್ತಕ್ಕಂಥ ವಿವರಣೆ ಕೊಡ್ತೀರಾ ಆ ಆನ್ಸರ್ಗೆ ಅನ್ನೋದ್ರ ಬಗ್ಗೆ ಅವರು ಚೆಕ್ ಮಾಡ್ತಾರೆ. ಅಲ್ಲಿ ಪದಜ್ಞಾನ ಚೆಕ್ ಮಾಡ್ತಾರೆ, ಸಮಗ್ರವಾಗಿ ಅರ್ಥೈಸುವಿಕೆ ಆಗಿರ್ಬೋದು, ಲಘು ಪ್ರಬಂಧ ಆಗಿರ್ಬೋದು, ಮತ್ತು ನೀವು ಪದ ಜ್ಞಾನ ಯಾವ ರೀತಿಯಾಗಿರ್ತಕ್ಕಂಥ ಹೊಂದಿದೆಯೋ ಅನ್ನೋದ್ರ ಬಗ್ಗೆ ಅವರು ಕೇಳ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಸಬ್ ಆಗಿರ್ತಕ್ಕಂಥ ವ್ಯಾಕರಣದಲ್ಲಿ ಎಲ್ಲ ಅಂಶಗಳನ್ನು ಅವರು ಟಚ್ ಮಾಡ್ತಾರೆ. ನಿಮಗೆ ಏನೇನು ಈಜಿ ಇದೆಯೋ ಅದರಲ್ಲಿ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನವನ್ನು ಓದಿ ಅಭ್ಯಾಸ ಮಾಡಿದ ನಂತರ ನಿಮ್ಮದರಲ್ಲಿ ಕೂಡ ಕ್ವಶನ್ ಕೇಳ್ತಾರೆ. ಅಲ್ಲೇ ಕ್ವಶನ್ ಈಗ MCQ ಕೊಟ್ಟರೆ ಅಲ್ಲೇ ಕ್ವಶನ್ ಅಲ್ಲೇ ಆನ್ಸರ್ ಇರುತ್ತೆ. ಬಟ್ ಎಕ್ಸ್ಪ್ಲನೇಷನ್ ಕೊಟ್ಟರೆ ನಿಮಗೇನು ಆನ್ಸರ್ ಗೊತ್ತಿದೋ ಒಟ್ಟು ಬಿಟ್ಟು ಬರಬೇಡ್ರಿ. ನಿಮಗೇನು ಗೊತ್ತಿದೋ ಅದನ್ನು ಬರೆದ್ರೆ ಮಿನಿಮಮ್ ಮಾರ್ಕ್ಸ್ ಕೊಡ್ತಾರೆ ಅವರು. 5 ಮಾರ್ಕ್ಸಿಗೆ ನೀವೇನಾದರೂ ಬಂದರೂ 2 ಮಾರ್ಕ್ಸ್ ಅನ್ನೋದು ಅವರಿಗೆ ಕೊಡ್ತಾರೆ. ಮಿನಿಮಮ್ 2-2.5. ನೀವೇನೋ ಸ್ವಲ್ಪ ಚೆನ್ನಾಗಿ ಬರೆದ್ರೆ 4-3 ಮಾರ್ಕ್ಸ್ ಈ ರೀತಿಯಾಗಿರ್ತಕ್ಕಂಥ ಕೊಡ್ತಾರೆ. ನೀವು ಅಷ್ಟು ಚೆನ್ನಾಗಿ ಬರೆದಿದ್ದಾದರೆ 5 ಮಾರ್ಕ್ಸನ್ನು ಕೊಡ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಜನರಲ್ ಈ ಪೇಪರ್ನನ್ನು ಒಂದು ಸಾಮಾನ್ಯವಾಗಿ ನೀವು ಕನ್ನಡ ಏನಾದರೂ ಬರೆಯಲು ಇದ್ದರೆ ಪಾಸ್ ಆಗೇ ಇರ್ತಾರೆ ಎಲ್ಲರೂ ಅಂತ ನಾನು ಹೇಳ್ತೀನಿ. ಜೊತೆಗೆ ಪ್ರಮುಖವಾದ ಪುಸ್ತಕಗಳು ಏನು ಕಂಪಲ್ಸರಿ ಕನ್ನಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ ಬುಕ್ಸ್ ಅನ್ನೋದಾದರೆ ನಾನು ನೋಡ್ತೀನಿ. ಫಸ್ಟು ನೀವೆಲ್ಲರೂ ಏನಪ್ಪ ಅಂದರೆ 6th to 10th ಅಂದರೆ 6ರಿಂದ 10ನೇ ತರಗತಿ ಪುಸ್ತಕಗಳನ್ನು ಕನ್ನಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ TTBS ಟೆಕ್ಸ್ಟ್ ಬುಕ್ ವ್ಯಾಕರಣಾಂಶ ಅಂದರೆ ಪಾಠದ ಹಿಂದಿನ ಭಾಗದಲ್ಲಿ ವ್ಯಾಕರಣಾಂಶವನ್ನು ಏನು ಕೊಟ್ಟಿದ್ದಾರೋ ಇವನಷ್ಟು ಓದ್ಬಿಟ್ರೆ ಸಾಕು, ನೀವು ಕಂಪಲ್ಸರಿ ಕಡ್ಡಾಯ ಕನ್ನಡ 100% ಪಾಸ್ ಆಗ್ತೀರಾ ಅಂತ ನಾನು ಹೇಳ್ತೀನಿ. ಜೊತೆಗೆ ಇದನ್ನು ಓದೋದ್ರ ಜೊತೆಗೆ ನೀವೇನಾದರೂ ಎಕ್ಸ್ಟ್ರಾ ಪ್ರಮಾಣದಲ್ಲಿ ನಾನೇನು ಓದಬೇಕು ಅನ್ನೋದಾದರೆ ಸಾಮಾನ್ಯ ಕನ್ನಡ ಅಂದರೆ KM ಸುರೇಶ್ ಸರ್ ಅವರು ಬರೆದಿದ್ದಾರೆ. ಸೊ ಆ ಪುಸ್ತಕವನ್ನು ತೆಗೆದುಕೊಳ್ಳ್ರಿ. ಎಲ್ಲ ರೀತಿಯಾಗಿರ್ತಕ್ಕಂಥ ಏನಪ್ಪ ಅಂದರೆ ಕೊಟ್ಟಿದ್ದಾರೆ.
ಇದನ್ನು ಬೇಡ, ನಾನು ಇನ್ನೊಂದು ಬೇರೆ ರೀತಿಯಾಗಿರ್ತಕ್ಕಂಥ ಪುಸ್ತಕವನ್ನು ಓದ್ತೀರಿ ಅನ್ನೋದಾದರೆ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗೋಪಾಲಕೃಷ್ಣ ಸರ್ ಅಂದರೆ ಗೋಪಾಲಕೃಷ್ಣ ಉಡುಪ ಸರ್ ಅವರು ಕಡ್ಡಾಯ ಕನ್ನಡಕ್ಕೆ ಒಂದು ಏನಪ್ಪ ಅಂದರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪುಸ್ತಕ. ಯಾಕಂದರೆ ಎಲ್ಲ ಗ್ರಾಮರನ್ನು ಟಚ್ ಮಾಡಿದ್ದಾರೆ. ಪತ್ರಲೇಖನ ಕೊಟ್ಟಿದ್ದಾರೆ, ಅಲ್ಲಿ ಕೊಡ್ಬೋದು ಕಂಪಲ್ಸರಿ ಕನ್ನಡದಲ್ಲಿ. ಈ ರೀತಿಯಾಗಿರ್ತಕ್ಕಂಥ ಪತ್ರಲೇಖನ, ಪ್ರಬಂಧ, ಸಮಾಸಗಳು, ಸಂಧಿಗಳು, ವಿರುದ್ಧಾತ್ಮಕ ಪದಗಳು, ತತ್ಸಮ ತದ್ಭವ ಆಗಿರ್ಬೋದು, ಏನು ವಿಭಕ್ತಿ ಪ್ರತ್ಯಯಗಳಾಗಿರ್ಬೋದು, ವಿರುದ್ಧಾತ್ಮಕ ಪದಗಳಾಗಿರ್ಬೋದು, ಮತ್ತೇನಪ್ಪ ಅಂದರೆ ಈ ರೀತಿಯಾಗಿರ್ತಕ್ಕಂಥ ಹಲವಾರು ಇರ್ತಕ್ಕಂಥ ವ್ಯಾಕರಣ ಅಂಶಗಳನ್ನು ಎಲ್ಲವನ್ನು ಕವರ್ ಆಗಿರ್ತಕ್ಕಂಥ ಪುಸ್ತಕ ಏನಂದರೆ ಗೋಪಾಲಕೃಷ್ಣ ಉಡುಪ ಸರ್ ಅಂತ ನಾನು ಹೇಳ್ಬೋದು. ಹಾಗಾಗಿ ನಾವು ನೋಡ್ಬೋದು ಈ ರೀತಿಯಾಗಿರ್ತಕ್ಕಂತಹ ಪುಸ್ತಕಗಳ ಬಗ್ಗೆ ನಿಮ್ಗೇನಾದರೂ ಏನಾದರೂ ಲಿಂಕ್ ಹಾಕಂದರೆ ನಾನು ಮುಂದಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಆ ಪುಸ್ತಕಗಳ ಚಿತ್ರ ಆಗಿರ್ಬೋದು ಮತ್ತು ಏನಪ್ಪ ಅಂದರೆ ಲಿಂಕ್ ಕೂಡ ನಾನು ಹಾಕ್ತಾ ಹೋಗ್ತೀನಿ. ಸೊ ನೀವು ಡೈರೆಕ್ಟಾಗಿ ಬೈ ಮಾಡ್ಬೋದು. ಹಾಗಾಗಿ ನಾವು ನೋಡ್ಬೋದು ಎಲ್ಲರೂ ಏನಪ್ಪ ಅಂದರೆ ಏನೇನು ಈ ಹೊಸ್ದಾಗಿ ನೋಡ್ತಿದ್ರು ಎಲ್ಲ ಸ್ನೇಹಿತರು ಏನಪ್ಪ ಅಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಯಾಕಂದರೆ ನಾನು PU ಲೆಕ್ಚರ್ಸ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ವಿಚಾರಗಳಾಗಿರ್ಬೋದು, ಏನಪ್ಪ ಅಂದರೆ ಶಿಕ್ಷಕರ ನೇಮಕಾತಿ ಆಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಹಲವಾರು ರೀತಿಯಾಗಿರ್ತಕ್ಕಂಥ ಎಕ್ಸಾಮ್ಗಳಿಗೆ ನಾನು ಏನು ಮಾಡಿದ್ದೇನೆ ಅಂತಂದರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೋರ್ಸಸ್ಸು, ಬುಕ್ ಲಿಸ್ಟು, ನಿಮಗೆ ಎಕ್ಸಾಮಿಗೆ ಬೇಕಾಗಿರ್ತಕ್ಕಂತಹ ಏನಪ್ಪ ಅಂದರೆ ಪಾಸಾಗಲು ಬೇಕಾಗಿರ್ತಕ್ಕಂಥ ಪುಸ್ತಕಗಳ ಪ್ರಮುಖವಾಗಿರ್ತಕ್ಕಂಥ ಪಟ್ಟಿ ಆಗಿರ್ಬೋದು ಮತ್ತು ನೀವು ಪಾಸಾಗಲು ಸ್ಟ್ರಾಟಜಿ ಆಗಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಟೈಮ್ ಟೇಬಲ್ ಕೂಡ ನಾನು ಹೇಳ್ತಾ ಹೋಗಿದ್ದೀನಿ. ಮತ್ತು ಮುಂದೆ ಕೂಡ ಏನಪ್ಪ ಅಂದರೆ PU ಲೆಕ್ಚರ್ಸ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಮೋಸ್ಟ್ ಅಪ್ಡೇಟನ್ನು ಕೂಡ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತೀನಿ. ಹಾಗಾಗಿ ಹಲವಾರು ಕೂಡ ಕ್ಲಾಸಸ್ ಕೂಡ ಮಾಡ್ತಿದ್ದೀನಿ ಮತ್ತು ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಪ್ಪ ಅನ್ನೋದಾದರೆ ಕ್ವಶನ್ ಬ್ಯಾಂಕ್ ಏನು ಇರುತ್ತೋ, ಈಗ ನಾನು ಕಡ್ಡಾಯ ಕನ್ನಡ ಬಗ್ಗೆ ಹೇಳಿದೆ. ಸೊ ಜನರಲ್ ಆಗಿ ನಿಮಗೆ ಕೆಲವೊಬ್ಬರಿಗೇನು ಅರ್ಥ ಆಗಿಲ್ಲ. ಸೊ ಕ್ವಶನ್ ಪೇಪರ್ ನೀವು ನೋಡಿದಾಗ ಗೊತ್ತಾಗುತ್ತೆ. ಹಾಗಾಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕ್ವಶನ್ ಪೇಪರ್ ವಿತ್ ಏನಪ್ಪ ಅದಕ್ಕೆ ಪ್ರೂಫ್ ಸಂಬಂಧಪಟ್ಟಿರ್ತಕ್ಕಂಥ ಯಾವ ರೀತಿಯಾಗಿ ಕೇಳ್ತಾರೆ ಅನ್ನೋದು ಬಗ್ಗೆ ನಾನು ಈ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ನಾನು ಮುಂದಿನ ವಿಡಿಯೋದಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಬೇರೆ ವಿಷಯದೊಂದಿಗೆ ಅಂದರೆ PU ಲೆಕ್ಚರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಬೇರೆ ಅಪ್ಡೇಟ್ ಮುಖಾಂತರ ನಾನು ಬರ್ತೀನಂತ ಹೇಳಿ ಇಂದಿನ ತರಗತಿಯನ್ನು ಮುಗಿಸ್ತಿದ್ದೀನಿ. ಧನ್ಯವಾದಗಳು.